ಬಿಜೆಪಿ ಸಂಘಟನೆಯಲ್ಲೂ ಕೂಡ ಭಾರೀ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಸಂಘಟನಾತ್ಮಕ ಬದಲಾವಣೆಗಳು ಕೂಡ ನಾಳೆ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಪಕ್ಷ ಸಂಘಟನೆಯಲ್ಲೂ ಯುವಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡುವ ಸಾಧ್ಯತೆ ಇದೆ. ಬಿಜೆಪಿಯಿಂದ ಯುವ ತಂಡ ರಚನೆಗೆ ಆದ್ಯತೆ ನೀಡುವ ಸಂಭವ ಇದೆ. ಮಹಿಳೆಯರಿಗೂ ಮಹತ್ವದ ಜವಾಬ್ದಾರಿಯನ್ನ ನೀಡುವಂತ ಸಾಧ್ಯತೆ ಇದೆ. ಸಂಪೂರ್ಣ ಪಕ್ಷ ಸಂಘಟನೆಯಲ್ಲೂ ಕೂಡ ಬದಲಾವಣೆ ಆಗುವಂತ ಸಾಧ್ಯತೆಗಳಿದೆ. ನಾಳೆ 12 ಗಂಟೆಗೆ ಮೀಟಿಂಗ್ ಇದೆ. ಬಿಜೆಪಿಯಿಂದ ಯುವ ತಂಡ ರಚನೆಗೆ ಆದ್ಯತೆ ನೀಡುವ ಸಂಭವ ಇದೆ. ಮಹಿಳೆಯರಿಗೂ ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆಗಳಿದ್ದಾವೆ. ನಾಳೆ 12 ಗಂಟೆಗೆ ಸಂಪುಟ ಪುನರ್ರಚನೆಯ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಬಿಜೆಪಿಯಿಂದ ಯುವ ತಂಡ ರಚನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಉತ್ಸುಕರಾಗಿದ್ದಾರೆ. ಮಹಿಳೆಯರಿಗೆ ಇದರಲ್ಲಿ ಮಹತ್ವದ ಜವಾಬ್ದಾರಿ ಸಿಗಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಬಿಜೆಪಿ ಸಂಘಟನೆಯಲ್ಲೂ ಕೂಡ ಭಾರಿ ಬದಲಾವಣೆಗಳಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸಂಘಟನಾತ್ಮಕ ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದ್ದಾವೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ 2029ರ ಚುನಾವಣೆಗೆ ಈಗಲೇ ಬಿಜೆಪಿ ಸಜ್ಜಾಗ್ತಾ ಇದೆ. 2029ರ ವೇಳೆಗೆ ಹೇಗೆಲ್ಲ ತಯಾರಿ ಮಾಡಿಕೊಳ್ಬೇಕು ಅನ್ನೋದು, ಯುವಕರ ಜನಸಂಖ್ಯೆ ಶೇಕಡ 25ರಿಂದ 28ಕ್ಕೆ ಏರಿಕೆ ಆಗುತ್ತೆ. ಯುವಕರನ್ನ ಸೆಳೆಯೋದಕ್ಕೆ ಬಿಜೆಪಿಯಿಂದ ರಣತಂತ್ರ ಇದು. 2029ರ ಚುನಾವಣೆಗೆ ಈಗಲೇ ಬಿಜೆಪಿ ಸಜ್ಜಾಗ್ತಾ ಇದೆ. ಅದಕ್ಕಾಗಿಯೇ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆ ಮೂಲಕ ಮುಂದಿನ ಚುನಾವಣೆಗೆ ಯುವಕರನ್ನ ಸಜ್ಜುಗೊಳಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕೊಂಡಿದೆ ಅನ್ನೋದು ಸದ್ಯದ ಮಾಹಿತಿ. ಚಂದ್ರು ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಚಂದ್ರು, ನಾಳೆ ಎಷ್ಟು ಗಂಟೆಗೆ ಮೀಟಿಂಗ್ ಆರಂಭವಾಗುತ್ತೆ? ಏನೇನ್ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು? ಯಾರ್ಯಾರು ಇರ್ತಾರೆ, ಯಾರ್ಯಾರು ಹೊಸಬರು ಬರಬಹುದು? ಚಂದ್ರು. ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಹಂತದಲ್ಲಿ ಬದಲಾವಣೆಗಳನ್ನ ಈಗಾಗಲೇ ಆಗ್ಬೇಕಾಗಿತ್ತು. ಆದ್ರೆ ಒಂದು ಕಡೆ ಲೋಕಸಭೆಯ ಅಧಿವೇಶನ ಆರಂಭವಾದಂತ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಬದಲಾವಣೆ ಮಾಡುವಂತದ್ದು ಸೂಕ್ತ ಅಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಇದೇ 13ರಂದು ಮುಗ್ದಿರ್ತಕ್ಕಂಥದ್ದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಕಡೆ ಕೂಡ ಅಧಿವೇಶನ ಮುಗ್ದಿದೆ. ಈಗ ಒಂದಷ್ಟು ಸಚಿವ ಸ್ಥಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಕೂಡ ಚಿಂತನೆಯನ್ನ ಮಾಡಿರ್ತಕ್ಕಂಥದ್ದು. ಬಹುತೇಕ ನಾಳೆ ಅಥವಾ 20ನೇ ತಾರೀಕು ಆಗಸ್ಟ್ 20ರಂದು ಈ ಒಂದು ಸಭೆ ನಡೆಯುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಸಭೆಯಲ್ಲಿ ಬಹುತೇಕ ಮುಂದೆ 2027ರಲ್ಲಿ 5 ರಾಜ್ಯಗಳ ಚುನಾವಣೆ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಉತ್ತರ ಪ್ರದೇಶ, ಗುಜರಾತ್, ಗೋವಾ ಈ ರೀತಿಯಾಗಿ 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ಬೇರೆ ರಾಜ್ಯಗಳ ಪ್ರಮುಖರಿಗೆ ಅವಕಾಶವನ್ನ ಮಾಡಿಕೊಡುವಂಥದ್ದು, ಸಚಿವ ಸ್ಥಾನವನ್ನ ಕೊಟ್ಟು ಅಲ್ಲೂ ಕೂಡ ಹೆಚ್ಚಿನ ಒಂದು ಮತ್ತೆ ಅಲ್ಲಿ ಅಧಿಕಾರವನ್ನ ತೆಗೆದುಕೊಂಡು ಬರಬೇಕು ಅನ್ನುವಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಈಗಾಗಲೇ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರು ಇಬ್ರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿತಿನ್ ನಬೀನ್ ಅವ್ರನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಬದಲಾವಣೆಗಳು, ನಿತಿನ್ ನಬೀನ್ ಕೂಡ ಬಹಳಷ್ಟು ಯುವಕರಾಗಿದ್ದು ಅತಿ ಕಡಿಮೆ ವಯಸ್ಸಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಕ್ಯಾಬಿನೆಟ್ ನಲ್ಲೂ ಕೂಡ ಮೋದಿ ಅವರ ಸಚಿವ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು, ಮಹಿಳೆಯರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ, ನಮ್ಮಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಅನ್ನುವಂತ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಿದೆ. ಆದ್ರೆ ಇಲ್ಲಿ ಕೂಡ ಇವರೆಗೂ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಿಲ್ಲ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬಹುದು, ಅಥವಾ ಒಂದು ವೇಳೆ ಆ ರೀತಿ ಬದಲಾವಣೆ ಆಗೋದಾದ್ರೆ ಶೋಭಾ ಕರಂದ್ಲಾಜೆ ಅಥವಾ ಸೋಮಣ್ಣ ಅವರ ಆ ಖಾತೆಯಿಂದ ತೆಗೆದು ಇಬ್ಬರಲ್ಲಿ ಒಬ್ಬ ತೆಗೆದು ಆ ಸ್ಥಾನಕ್ಕೆ ರಾಘವೇಂದ್ರ ಅವ್ರಿಗೆ, ಅಂದ್ರೆ ಯಡಿಯೂರಪ್ಪ ಅವರ ದೊಡ್ಡ ಮಗನಿಗೆ ಅವಕಾಶವನ್ನ ಮಾಡಿಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡುವಂತ ಈ ರೀತಿಯಾದಂತ ರಾಜಕೀಯ ಲೆಕ್ಕಾಚಾರಗಳನ್ನು ಕೂಡ ಹಾಕಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋಂಥದ್ದು ನಾಳೆ ನಡೆಯುವಂತ ಮಧ್ಯಾಹ್ನ 12 ಗಂಟೆಗೆ ನಡೆಯುವಂತ ಸಭೆ ಅಥವಾ 20ನೇ ತಾರೀಕು ನಡೆಯುವಂತ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನವಾಗಲಿರ್ತಕ್ಕಂಥದ್ದು. ರಂಜಿತ್. ಚಂದ್ರು, ಈಗ ಸಂಘಟನಾತ್ಮಕವಾಗಿಯೂ ಕೂಡ ಕೆಲವು ಬದಲಾವಣೆಗಳಾಗುತ್ತೆ ಅಂತೇಳಿ ಸದ್ಯದ ಚರ್ಚೆ ಇದೆ. ಹಾಗೇನಾದ್ರೂ ಆದ್ರೆ ಏನಾಗಬಹುದು? ಚುನಾವಣಾ ದೃಷ್ಟಿಯಿಂದ ಏನೇನ್ ಬದಲಾವಣೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ಉತ್ಸುಕವಾಗಿದೆ? ಖಂಡಿತ ರಂಜಿತ್, ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನಿತಿನ್ ನಬೀನ್ ಅವ್ರನ್ನ ಮಾಡ್ಲಾಯ್ತು. ಅದಾದ ಬಳಿಕ ಬಿಜೆಪಿ ಪಕ್ಷದಲ್ಲಿದ್ದಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನಾ ಕಾರ್ಯದರ್ಶಿಗಳು
ಮತ್ತು ಕಾರ್ಯದರ್ಶಿಗಳು ಈ ರೀತಿಯಾದಂತ ಕೇಡರ್ ಬೇಸ್ ಏನಿದೆ ಅದು ಬದಲಾವಣೆ ಆಗ್ಬೇಕಾಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಬದಲಾವಣೆ ಆಗಿರ್ಲಿಲ್ಲ. ಸೊ ಹೀಗಾಗಿ ಸಂಘಟನಾತ್ಮಕ ದೃಷ್ಟಿಯಿಂದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೆ ರಾಷ್ಟ್ರೀಯ ಕಾರ್ಯದರ್ಶಿಗಳು ಈ ರೀತಿಯಾದಂತ ಬೇರೆ ಬೇರೆ ಹಂತದಲ್ಲೂ ಕೂಡ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸೊ ಹೀಗಾಗಿ ಏನು ಪಕ್ಷದಿಂದನೂ ಕೂಡ ಒಂದು ಸಂಘಟನಾತ್ಮಕ ಸಭೆಯನ್ನ ಸೇರಿ ಯಾವ ರೀತಿಯಾದಂತ ಬದಲಾವಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ಮತ್ತು ಸಂಘಟನೆಗೆ ಯಾವ ರೀತಿಯಾದಂತ ಅನುಕೂಲಗಳಾಗಬಹುದು ಅನ್ನುವಂತ ಎಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಬದಲಾವಣೆಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಮೋದಿಯವರ ಒಂದು ಕಡೆ ಕ್ಯಾಬಿನೆಟ್ ಬದಲಾವಣೆ, ಮತ್ತೊಂದು ಕಡೆ ಪಕ್ಷ ಸಂಘಟನೆ ಎರಡೂ ರೀತಿಯಲ್ಲೂ ಕೂಡ ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ರಂಜಿತ್, ಚಂದ್ರು, ಎಷ್ಟು ಮುಖ್ಯವಾಗಿದೆ ಕೂಡ ಯೂತ್ ಅಂದ್ರೆ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡೋದಕ್ಕೆ ಮೋದಿ ಅಥವಾ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕೊಂಡಿದೆ ಅನ್ನೋದು ಮುಂದಿನ ಚುನಾವಣೆ ದೃಷ್ಟಿಯಿಂದ ಎಷ್ಟು ಅಗತ್ಯವಾಗಿದೆ ಯುವಕರನ್ನ ಇವರು ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳೋದು? ರಂಜಿತ್, ಖಂಡಿತವಾಗ್ಲು ಇತ್ತೀಚಿನ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನು ಗಮನಿಸೋದಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಬಹಳ ಪ್ರಮುಖವಾಗಿ ಜೆನ್ಜಿಗಳು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಯಾವ ರೀತಿಯಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿದ್ರು. ಬಹುತೇಕ ಮೋದಿ ಅವರು ಕಾಣಿಸ್ಕೊಂಡಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಮೂಲಕ ಬಂದು ಸ್ನೇಹಿತರೆ ಅನ್ನುವಂತ ಹೇಳೋ ಮೂಲಕ ಒಂದು ಅಡ್ರೆಸ್ ಅನ್ನು ಮಾಡಿದ್ರು. ಅಂದ್ರೆ ನೇರವಾಗಿ ಇತ್ತೀಚಿನ ಯುವ ಪೀಳಿಗೆ ಎಲ್ಲವೂ ಕೂಡ ಬಹಳಷ್ಟು ಹೆಚ್ಚಿನ ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ. ಅದು ರಾಜಕಾರಣಕ್ಕೆ ಬರುವಂತದ್ದಾಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು, ಬೇರೆ ಬೇರೆ ಹಂತಗಳಲ್ಲೂ ಕೂಡ ಯುವಕರು ಹೆಚ್ಚಾಗಿ ಮುಂದೆ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗಿರ್ತಕ್ಕಂಥ ಒಂದಷ್ಟು ಅಂದಾಜಿನ ಪ್ರಕಾರ ದೇಶದ ಅರ್ಧದಷ್ಟು ಜನತೆ ಯುವಕರು ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಯುವಕರನ್ನ ಯೂತ್ಸ್ ಗಳನ್ನ ಗಮನದಲ್ಲಿಟ್ಕೊಂಡು ಯಾವ ರೀತಿಯಾಗಿ ದೇಶದಲ್ಲಿ ಒಂದಷ್ಟು ಅಮೂಲಾಗ್ರ ಬದಲಾವಣೆಗಳಾಗಬೇಕು ಮತ್ತೆ ಏನೆಲ್ಲ ಅವಕಾಶಗಳನ್ನ ಸೃಷ್ಟಿಸಬಹುದು ಅಂತ ಲೆಕ್ಕಾಚಾರಗಳನ್ನು ಕೂಡ ಹಾಕ್ಲಾಗ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.